ಸ್ವಚ್ಛ ಇರ್ಬೇಕಂದ್ರೆ ಏನ್ರಿ ಸ್ವಾಮಿ? ಕಣ್ಣಾಗ ನಾವು ದಿವಸ ಎಣ್ಣೆ ಹಾಕೋಬೇಕನೇನು? ಕಣ್ಣು ಸ್ವಚ್ಛ ಅಂದ್ರೆ ಏನ್ರಿ? ನೀವು ಕಣ್ಣು ಮುಚ್ಚಿದ್ರು ನಿಮ್ಮ ಮುಂದೆ ಪರಮಾತ್ಮ ಕಾಣಬೇಕು ನೋಡು. ಕಣ್ಣು ಮುಚ್ಚಿದ್ರು ನಿಮ್ಮ ಮುಂದೆ ಬರೀ ಬಂಗಾರ ಕಾಣ್ತತಿ. ಕಣ್ಣು ಮುಚ್ಚಿದ್ರು ನಿಮ್ಮ ಮಕ್ಕಳು ಕಾಣ್ತಾವು, ನಿಮ್ಮ ಗಂಡ ಕಾಣ್ತಾನು, ಪರಮಾತ್ಮ ಕಾಣಬೇಕು ನೋಡ್ರಿ. ಅಂದ್ರೆ ಕಣ್ಣು ಸ್ವಚ್ಛ. ಬಾಯಿ ಸ್ವಚ್ಛ ಅಂದ್ರೆ ಏನು? ದಿನದ 24 ತಾಸು ಪರಮಾತ್ಮನ ಧ್ಯಾನ ಬರಬೇಕು ಬಾಯಿಯೊಳಗೆ, ಅವನ ನಾಮಸ್ಮರಣೆ ಬರಬೇಕು. ಏನು ಬರಬಾರ್ದಂದ್ರ ಪುಸಿ, ಅನುಚಿತ, ನಿಷ್ಠುರತ್ವ, ಪೈಶೂನ್ಯತೆ, ಪರಿವಿಡಿದು 4 ಪಾತಕಗಳು ವಾಣಿಯೊಳೊಂದಿರೆ ತನಗಿನ್ನೆಂತೊಲಿವನೋ. ಸುಳ್ಳು ಮಾತಾಡ್ತಿ, ಚಾಡಿ ಹೇಳ್ತಿ, ನಿಷ್ಠುರು ಮಾತಾಡ್ತಿ, ಅಲ್ಲದ್ದು ಮಾತಾಡ್ತಿ, ಅಪಭ್ರಂಶ ಮಾತಾಡ್ತಿ, ಹೆಂಗೆ ದೇವರು ಒಲಿತಾನಪ್ಪ? ಒಲಿಯಂಗಿಲ್ಲ. ಬಾಯಿ ಭಾಳ ಸುದ್ದಿರ್ಬೇಕ್ರಿ. ಭಾಳ ಸತ್ಯ ಮಾತಾಡ್ಬೇಕು. ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂಗೆ ಮಾತಾಡಬಾರ್ದು. ವಿನಯದಿಂದ ಮಾತಾಡ್ಬೇಕು ನಾವು. ಬಸವಣ್ಣವ್ರು ಅಂತಾರಲ್ಲ, ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ. ಹೇ ಪರಮಾತ್ಮ, ಯಾವತ್ತು ನನ್ನ ಕೈ ಮುಗಿದಿರ್ಬೇಕು, ನನ್ನ ತಲೆ ಬಾಗಿರೋಗ್ಬೇಕು ನೋಡಪ್ಪ. ಹಿಂಗೆ ನನಗೆ ಇರಾಕ ಕಲಸು ದೇವರ. ನೋಡ್ರಿ ಹೆಂಗೆ ಬೇಡ್ತಾನೆ ಪರಮಾತ್ಮ. ನಾವು ಹಿಂಗೆ ಎಂದರೆ ಬೇಡಿವಿ. ನಾವು ಹೆಂಗಿರ್ತೀವಂದ್ರೆ, ನಾನು ನಾನು ಎಂದು ನಂದು, ನನಗಿಂತ ಯಾರು ಕಡಿಮೆ ಅದಾರ? ಮನ್ಯಾಗ ಜಗಳ ಯಾಕೆ ಹತ್ತದ ಗೊತ್ತೇನ್ರಿ? ಗಂಡಗ ಹೆಂಡತಿಗೆ ನಾ ಏನು ಕಡಿಮೆ ತಾಕಿ, ನಾಯರನ್ನು ಕಡಿಮೆ ತೀವ ಹತ್ಯೆ ಜಗಳಲ್ಲಿ. ನೀವೇನು ಇಬ್ರು ಕಡಿಮೆ ಇಲ್ಕರೆ, ನೀವ ಹಂಗೆ ಅನ್ಕೊಳಕತ್ತೇರಿ. ನಾ ಈಕೆ ದೃಷ್ಟಿಯೊಳಗೆ ನಾ ಕಡಿಮೆಗೆ ನ್ಯಾಂಬಲತ್ತಿ ಇವ್ ಅನ್ಕೋತಾನ, ಇವನ್ ದೃಷ್ಟಿಯೊಳಗೆ ನಾ ಕಡಿಮೆಗೆ ನ್ಯಾಂಬಲ ತಿಳ್ಕೊಂಡು ಅಕ್ಕಿ ಅನ್ಕೋತಾಳ. ಜಗಳ ಹತ್ತುದ ಇಲ್ಲೇ. ಯಾರೂ ಸಣ್ಣವರು ಅಲ್ಲ, ಯಾರೂ ದೊಡ್ಡವರು ಅಲ್ಲ. ನಾವು ಹೆಂಗಂತಂದ್ರೆ, ಭಗವಂತನನ್ನು ಒಲಿಸುವಾಗ ನಾವು ಸಣ್ಣವರಾಗಬೇಕು. ನಮ್ಮ ಮನಸ್ಸು ಎಲ್ಲ ಸ್ವಚ್ಛ ಇರಬೇಕು. ನಿಷ್ಠುರ ಮಾತುಗಳನ್ನು ಆಡಬಾರ್ದು, ಅಲ್ಲದ್ದು ಮಾತಾಡಬಾರ್ದು. ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕು ಮಾತಾಡೋದು. ಯಾರು ಬಂದ್ರೆ, ಈಗ ಬಂದ್ರೇನ್ರಿ, ಬರ್ರಿ ಬರ್ರಿ ಚಂದ ಮಾತಾಡೋದು. ನಾವು ಮಾತಾಡ್ಬೇಕು, ಮಕ್ಕಳಿಗೂ ಕಲಿಸ್ಬೇಕು. ಒಬ್ಬ ಹುಡುಗ ಹಾದು ಹೊಂಟಿದ್ದಂತ್ರಿ. ಒಬ್ಬ ಸಾಹುಕಾರ ಮೇಲ್ ಮಜಲ್ ಮನೆ ಕಟ್ಟಿದ್ದ. ಈಗೆಲ್ಲರೂ ಭಾಳ ಮೇಲ್ ಮಜಲ್ ಮನೆಯ ನೋಡ್ರಿ. 2nd ಫ್ಲೋರ್ 3rd ಫ್ಲೋರ್, 1 ಫ್ಲೋರ್ ನಾಟ್ ಈಸ್. ಯಾರ್ದು 1 ಫ್ಲೋರ್ ಇರಂಗೆ ಇಲ್ಲ. ಈಗ ಎಲ್ಲ 2 3 4. ಮ್ಯಾಲ ಸಾಹುಕಾರ ಅದೇನೋ ಒಂದು ಜೋತಾಡ್ದಿರ್ತೈತಲ್ರಿ, ಹಾಕೊಂಡು ಕುಂತ ತೂಗೋ ಎಲ್ಲ ಏನೋ ಹೋತಾರ ನೋಡ್ರಿ, ಅಂತದ್ರಾಗ ಕೂತಿದ್ದ ಸಾಹುಕಾರ. ಅವ ಎಟ್ಟಂದ್ರೆ ಬಹುತೇಕ 2-2.5 ಕ್ವಿಂಟಲ್ ಇದ್ದ ಸಾಹುಕಾರ. ಮತ್ತು ಸಾಹುಕಾರಗಳು ದಮ್ಮ ಇರ್ತಾರ್ರಿ ಭಾಳ ಮಂದಿ. ಮತ್ತು ದಮ್ಮ ಇದ್ದವ್ರಿಗೆ ಸಾಹುಕಾರ ಅಂತಾರ. ಸಾಹುಕಾರಗಳು ಪಿಂಡ ಇರ್ತಾರ ನೋಡಕ್. 2.5-3 ಕ್ವಿಂಟಲ್ ಇದ್ದ. ಅದ್ರೊಳಗೆ ಕುಂತ ಹಂಗ ತೂಗುಕೊಳಕತ್ತಿದ್ದ. ಒಬ್ಬ ಹುಡುಗ ಹಾದು ಹೊಂಟಿದ್ದ. ಅವ್ರವ್ ಏನೋ ಅಂಗಡಿ ಕಳಿಸಿದ್ಲು. ಹೋಗುವಾಗ ಆ ಕಾಡ್ ನೋಡ್ಕೋತ ಈ ಕಾಡ್ ನೋಡ್ಕೋತ ಸಾಹುಕಾರ ನೋಡಿದವ. ಸಾಹುಕಾರ ನೋಡಿದ ಕೂಡಲೇ ನಗಾಕೈತ್ರಿ ಹುಡುಗ. ಸಾಹುಕಾರ ನೋಡಿದ ಕೂಡಲೇ ನಗಾಕೈತು. ಸಾಹುಕಾರಿಗೆ ಭಾಳ ಖುಷಿ ಆಯ್ತು. ಅರೆ ರೇ 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 ಹುಡುಗ ನಮ್ಮ ಮನಿ ನೋಡಿ, ನಮ್ಮ ಸಾಹುಕಾರ್ತ ನೋಡಿ, ನನ್ನ ನೋಡಿ ನಗಾಕತ್ತದ ಹುಡುಗ, ಖುಷಿಯಾಗಿರ್ಬೇಕು. ಏನು ಅವಾಗ 100-200 ರೂಪಾಯಿ ಬಹುಮಾನ ಕೊಟ್ಟು ಕಳಿಸೋನು ಹುಡುಗನ. ಕರೀರೋ ಹುಡುಗನ ಅಂದ. ಹುಡುಗನ ಕರೆದ್ರು, ಮುಂದೆ ನಿಂತ. ಅವ ಸಾಹುಕಾರ ಮೊದಲು ಎದಕರನ್ನಕ್ಕಾನ್ ಕೇಳುನ್ಲ. ಇವು ಕೋಡಿರ್ತಾವ ಹುಡುಗರು, ಒಂದು ಬರೋಬರು ಇರುದಿಲ್ಲ. ಎದಕರನ್ನಕ್ಕಾನ, ಯಾಕೆ ಹೋತಮ್ಮ, ಯಾಕೆ ನಕ್ಕಿ ನಮ್ಮನ್ನು ನೋಡಿ, ಯಾಕೆ ನಕ್ಕಿ ಅಂದ್ಕೂಲೆ, ಯಾವ್ದು ಇಲ್ರಿ, ಬ್ಯಾಡ್ರಿ ಯಾಡ್ರಿ. ಹೇಳು, ಅದಕ್ಕೇನು ಬ್ಯಾಡ್ಯಾಕ, ಯಾಕೆ ಎದಕ್ಕೆ ನಕ್ಕಿ ಹೇಳ. ಇಲ್ಲಡ್ರಿ ಬ್ಯಾಡ್ರಿ ಇಲ್ಲೋ ಹೇಳಿ ಎದಕ್ಕೆ ಅಂದ ಕೂಡಲೇ ಭಾಳ ಒತ್ತಾಯ ಮಾಡಿದ ಕೂಡಲೇ ಅವ ಹೇಳ್ದ, ಇಲ್ರಿ ಸಾಹುಕಾರ, ನನಗೊಂದು ಸಮಸ್ಯೆ ಬಂದಿತ್ತು ರೀ. ಏನಂತಂದ್ರೆ, ನೀವರ 2.5 ಕ್ವಿಂಟಲ್ ಅದಿರಿ, ಮತ್ತು ಮ್ಯಾಲ ಅದಿರಿ. ಅಕಸ್ಮಾತ್ ನೀವು ಇಲ್ಲೇ ಗೊಟ್ಟಕ್ಕಂದಿರಿ ಅಂದ್ರ ನಿಮ್ಮನ್ನು ಕೆಳಗೆ ತರುವುದು ಹೆಂಗ್ರಿ? ಅದಕ್ಕೆ ನನಗೆ ಆಶ್ಚರ್ಯ ಆಗಿ ನಗಿ ಬಂತ್ರಿ. ಅವಂದ ನಮ್ಮ ಸಾಹುಕಾರ ತಾನು ನೋಡಟ ಪಾಡ ಅನ್ಸೈತಿ ಇವಂಗಂತ ತಿಳ್ಕೊಂಡು ಖುಷಿ ಆಗ್ಯಾನಂತ. 100-200 ರೂಪಾಯಿ ಕೊಡ್ಬೇಕಂತ ನಾ ಮಾಡಿದರ ಇವ ನಮ್ಮನ್ನು ಗೊಟ್ಟಕ್ಕೆ ಮಾಡಕ್ಕೆ ನಿಂತಾನ. ಕಟ್ರಿ ಮಗನ ಕಂಬಕ್ಕಂದ್ರು. ಕಂಬಕ್ಕೆ ಕಟ್ಟಿದ್ರಿ. ಹಿಂಗ ಹಗ್ಗ ಹಚ್ಚಿ ಒದ್ದಾಡ್ಕೊತ ನಿಂತು, ಯಾರನಿ, ಯಾರವನಿ, ಯಾರ ಮಗನಿ, ಏನು ಅಡ್ಡ ಹೆಸರು? ಇಂಥವ್ರಿ, ಇಂಥವ್ನ ಮಗ, ಹಿಂಗ ಅಡ್ಡ ಹೆಸರ. ಸಾಹುಕಾರ ಅವ್ರಪ್ಪನ ಕರ್ಕೊಂಬರೋಗ. ನಾನು ಅವ್ರಪ್ಪನ ಕರ್ಕೊಂಡು ಬಂದರು. ಅಲ್ಲೋ ನಿನ್ನ ಮಗನಿಗೆ ಇದನ್ನ ಕಲಿಸಿದಿ ಮಾತಾಡಕ, ನೋಡು ಏನು ಕೇಳ್ತ. ಹೋಗಂದ. ಏನಂದಿ, ಯಾರು ಹೆಂಗಂದ? ಇಲ್ಲಪ್ಪ ಹಿಂಗನ್ನಿ ಮತ್ತು ಹಿಂಗನ್ನಿ.
ಅವ್ರ ಅಪ್ಪ ಅಂದ, ನಿನಗೇನು ಬುದ್ಧಿ ಐತೋ? ಯಾಕೆ ಮಾತಾಡ್ತಿ ಇಂಥದ್ದು ಮಂದಿ ಸುದ್ದಿ? ನಿನಗೆ ಎದಕ್ಕೆ ಬೇಕು? ದಿವಸ ಒಂದು ತಕರಾರು ಇರತ್ತವ, ದಿವಸ ಒಂದು ನ್ಯಾಯ ಇರತ್ತವ. ಹಿಂಗೆ ಬಗೆ ಹರಿಸಿ ಸಾಕಾತ್ ನಮಗೆ. ಮನೆಯವ್ರೆಲ್ಲರೂ ನಿನ್ನ ಸಲಾಗೇನ ನಮಗೆ ಊರಾಗ ವಜ್ಜಿಯಾಗಿ ಮಾಡಿಟ್ಟದಿ ನಮ್ಮನ್ನ. ಸಾವುಕಾರ ಅಕಸ್ಮಾತ್ ಮ್ಯಾಲ ಗೊಟ್ಟಕ್ಕಂದ್ರೆ ನಿನಗೆ ಯಾಕೆ ಚಿಂತೆ ಅದು ತಳಗ ತರುವುದು? ಅಕಸ್ಮಾತ್ ಸಾವುಕಾರ ಮ್ಯಾಲ ಗೊಟ್ಟಕ್ಕಂದಂದ್ರ ನಾವು ಊರಾಗ ಹಿರಿಯಾರದಿವಲ್ಲ, 4 ಶಿಂದಿ ಅಡಿಗೆ ತಗೋತೀವು, ಒಂದೆರಡು ಹತಾರ ತಗೊಂಡು ಪೀಸು ಮಾಡಿ ಅವಂದ ಯಪ್ಪ ಅಂದವ, ಕಟ್ರಿ ಮಗನ ಕಂಬಕ್ಕೆ ಮೊದಲು ಅಂದವ. ಇನ್ನ ಮಗಾನ ಪಾಡ್ಲ ಅದಕ್ಕಿಂತ ಅತೂತದ. ನೀವು ನಿಮ್ಗೆ ಹೇಳ್ತೀನಿ ವಾ, ಕೆಲವೊಬ್ಬರಿಗೆ ಇಂಥ ದುರ್ಬುದ್ಧಿ ಇರ್ತಾವ, ಇಂಥ ಸಾಯುತಕ ಇರ್ತಾರ್ರಿ. ಮತ್ತು ಊರಾಗ ಒಬ್ಬೊಬ್ರು ನಿಮಗೆ ಗೊತ್ತೂ ಇರ್ತೈತಿ, ನೀವು ಅನ್ನಂಗಿಲ್ಲ ನಾವು ಅನ್ನಂಗಿಲ್ಲ. ಎದಕ್ಕೆ ಬೇಕ್ರಿ ಅಂದ? ಒಟ್ಟು ಕೆಲವೊಬ್ರು ಶರೀರದೊಳಗ ಹಾವಿನಕ್ಕಿಂತಲೂ 10 ಪಟ್ಟು ವಿಷ ಇರ್ತೈತಿ, ಅಷ್ಟು ದುರ್ಬುದ್ಧಿ ಇರ್ತೈತಿ. ಒಬ್ಬೇನಂದ, ಇದನ್ನ ಹೇಳಿ ಮುಗಿಸ ಹೇಳ್ತಾನೆ ನಿಮಗೆ ಮೊದಲು. ಇವ್ ನಿಮ್ಮ ಅಪ್ಪ ಅಂದ. ಹೌದ್ರಿ ಅಪ್ಪ, ನಮ್ಮ ಅಪ್ಪ. ಬರೋಬರ. ಮತ್ತು ನಿನಕಿಂತ ಮುಂದಿಂದ ಮಾತಾಡ್ತಾನಂದ್ರೆ ಇವ್ ನಿಮ್ಮ ಅಪ್ಪನ ಇರ್ಬೇಕು. ಅವಂದ, ನಿಮ್ಮ ಅಪ್ಪದಾನ ಒಂದು. ಹ್ಞೂ ನಮ್ಮ ಅಪ್ಪ ಅದಾನ್ರಿ, ಅವ್ರ ಮುತ್ಯ ನಮ್ಮ ಅಪ್ಪದಾನ, ಕರಿ ಅವನು ಕರೆದ್ರು. ಅವಂದ, ಯಾಕೋ ಮುದುಕ ಮಗಗ ಮೊಮ್ಮಗ ಹಿಂಗೆ ಕಲಿಸಿದಿ ಮಾತಾಡಕ? ಇವಕ್ಕೆ ಮಾತಾಡಕ್ಕೆ ಒಂದು ಈಟರ ಬಲ್ತತಿ, ಬಾಯಿ ಏನು ಇವ್ತರದು? ಹಿಂಗ್ಯಾಕೆ ಅಂದ ಕೂಡಲೇ ಏನಂದ್ರಿಪ್ಪ? ಕೇಳ ಅವ್ರನ್ನ, ನನ್ನ ಬಾಯಿಲೇ ಹೇಳಬಾರ್ದು. ಅಂಥದ್ದು ಮಾತಾಡ್ಯಾರ ಇವರು. ನಾವು ಊರಾಗ ಸಾವುಕಾರ ಕಿಮ್ಮತ್ಲಿ ಇರೋರು. ಕೇಳ ಅವ್ರನ್ನ ಅಂದ್ಕೂಲೆ ಅವ ಮೊಮ್ಮಗನ ತೆಗ್ ಬಂದಾಗ ಕೇಳಿದ, ಮಗನ ತೆಗ್ ಬಂದಾಗ ಕೇಳಿದ. ಇವಕ್ಕೆ ಬುದ್ಧಿನ ಇಲ್ರಿ ಅಪ್ಪ. ಇವು ಭಾಳ ಬರಿವಾದದಾವ. ಇವತ್ತರ ಸಂಬಂಧ ನಾವು ಊರು ಬಿಡುದಾಗೈತಿ. ಈಗ ಏನು ಮಾತಾಡ್ಬೇಕು ಅನ್ನೋದು ಇವ್ರಿಗೆ ತಿಳಿಯಂಗೇ ಇಲ್ಲ. ಯಾಕೋ ಹುಡುಗ, ನಿನಗೆ ಎದಕ್ಕೆ ಬೇಕು? ಸಾವುಕಾರ ಮ್ಯಾಲ ಗೊಟ್ಟಕ್ಕನವಲಕತ್ತ, ಕೆಳಗರ ಗೊಟ್ಟಕ್ಕನವಲಕತ್ತ, ನಿನಗೆ ಎದಕ್ಕೆ ಬೇಕಾಗೈತಿ? ನೀ ಅವನು ಪೀಸ್ ಮಾಡಿ ಯಾಕೆ ತರಕ್ ಹೋಗಿಪ್ಪ? ಸಾವುಕಾರ್ಗೇನು ಊರಾಗ ಮನಿ ಕಡಿಮೆ ಅದಾವ? ಇಂಥವು 10-20 ಮನಿ ಅದಾವ. ಅವನು ಕೆಳಗರ ತರೋದು ಯಾಕೆ? ಅವನು ಇದ್ದ ಮನಿಗನ ಚಿಮಣಿಯ ನೀ ಗೊಜ್ಜಿ. ಅವ್ನು ಸಾವುಕಾರ ಅವನ ಮನೆ ಕೂಡೆ ಹೋಗತ್ಲ, ನಿಮ್ಗೆ ಯಾಕೆ ವಿಚಾರ ಮಾಡ್ಬೇಕ್ರಿ? ಓಪ ಅಂತೀವ ಅಂದು. ಅವ್ನು ಸಾವುಕಾರ ಅಂದು, ಚೆ ಇವ ಅವನಕಿಂತ ಮುಂದಿನ ಅವದಾನಪ್ಪ. ಕಟ್ರಿ ಆಚೆ ಕಡೆ ಮಗನ ಇವನು ಕಂಬಕ್ಕ. ಅವ ಅಂದ, ಅವ್ರ ನಿಮ್ಮ ಅಡ್ಡೆಸ್ರಾರ ಏನು ಅಂತ ಕೇಳ್ದವ ಸಾವುಕಾರ. ನಿಮ್ಮ ಅಡ್ಡೆಸ್ರಾರ ಏನು ಅಂತ ಕೇಳಿದ ಕೂಡಲೇ ನಮ್ಮ ಅಡ್ಡೆಸ್ರು ಹುಮ್ಮನಾರ್ರಿ ಅಂದವ. ಬರೋಬರದ ನಿಮ್ಮ ಅಡ್ಡೆಸ್ರಕ್ಕ, ನೀವು ಮಾತಿಗೆ ಬರೋಬರದ ಅಂತ ತಿಳ್ಕೊಂಡು 3 ಮಂದಿನ ಕಟ್ಟಿದ್ರು. ಕಟ್ಟುಗುಡ್ದ ಆ ಮುದುಕನ ಹೆಂಡತಿಗೆ, ಅಜ್ಜಿಗೆ ಶುದ್ಧ ಐತ್ರಿ. ಅವ್ರ ಮನ್ಯಾಗೆಲ್ಲ ಅವರಿ, ಒಂದು ಸುದ್ದಿಲ್ಲ, ಅಟ್ಟು ಅವ. ಅಜ್ಜಿ ಬಂದು ಆಕಿ ಮುಂದಿನ ಬಾಗಲ್ಲೇ ಬರ್ಲಿಲ್ರಿ. ಹೆಣ್ಮಕ್ಳು ಭಾಳ ಶಾನ್ಯಾರ್ರಿ. ಹಿಂದಿನ ಬಾಗಲ್ಲೇ ಬಂದ್ಲು. ಸಾವುಕಾರ್ತಿ ತೆಕ್ ಬಂದ್ಲಾಕಿ. ಸಾವುಕಾರ್ತಿ ತೆಕ್ ಬಂದ, ಯವ್ವ ಸಾವುಕಾರ್ತಿ, ನಮ್ಮ ಮೊಮ್ಮಗನ ಕಟ್ಟಿರತ್ತ, ನನ್ನ ಮಗನ ಕಟ್ಟಿರತ್ತ, ನನ್ನ ಗಂಡನೂ ಕಟ್ಟಿರತ್ತೆ. ಇವು 3 ನಮ್ಮ ಮನ್ಯಾಗ ಬರಿವಾದದವ್ರಿ. ಯವ್ವ ಒಂದಕ್ಕೂ ಮಾತಾಡಕ್ಕೆ ಬರಂಗಿಲ್ಲ. ಯಾರಿಗೆ ಹೆಂಗೆ ಮಾತಾಡ್ಬೇಕು, ಯಾರು ಕೂಡ ಹೆಂಗೆ ಇರ್ಬೇಕು ಅನ್ನೋದು ಒಂದು ಈಟೂ ಅವಕ್ಕೆ ತಿಳುವಳಿಕಿಲ್ರಿ. ಯವ್ವ ನಿಮ್ಮ ಕೈ ಮುಗಿತನ್ರಿ. ಅದು ನನ್ನ ಮೊಮ್ಮಗ ಅಲ್ಲ, ನಿಮ್ಮ ಮೊಮ್ಮಗ ಅಂತ ತಿಳ್ಕೊಂಡು ಬಿಡ್ರಿ. ಯವ್ವ ಅದು ನಮ್ಮ ಮಗ ಅಲ್ಲ, ಅದು ನಿಮ್ಮ ಮಗ ಅಂತ ತಿಳ್ಕೊಂಡು ಬಿಡ್ರಿ. ಯವ್ವ ಅದು ನನ್ನ ಗಂಡ ಅಲ್ಲ. ತಗೋ ಈಕಿ ಆಕಿ ಅಂದ್ಲು, ಇದು ನೀವು ಮಾತಾಡೋ ಪದ್ಧತಿ, ರೀತಿ. ನೀವು ಯಾರು ಸಾವುಕಾರ ಇವತ್ತರನ್ನ ಮೊದಲು ಬಿಟ್ಟು ನಮ್ಮ ಮನೆಯಾಗಿಂದ ಹೊರಗೆ ಕಳ್ಸನ್ಲಾಕಿ. ಇನ್ನು ಮುಂದಿನೂ ಬಂದು ಅಂದ್ರೆ ಇದಕ್ಕಿಂತ ಮುಂದಿನೂ ಎಲ್ಲಾರ ಮಾತಾಡಿಗಿತ್ತಾಡ್ಯಾವು. ಇವತ್ತರನ್ನ ಮೊದಲು ಹೊರಗೆ ಕಳ್ಸತ್ತಾಗ ಬಿಟ್ಟು ಕಳಿಸಿಬಿಟ್ರಂತ್ರಿ. ಒಂದಕ್ಕೂ ಮಾತಾಡಕ ಬರಂಗಿಲ್ರಿ ಮನ್ಯಾಗ. ಮೊದಲು ಮಕ್ಕಳಿಗೆ ಮಾತು ಯಾರು ಕಲಿಸ್ತಾರ್ರಿ? ಅಪ್ಪ ಕಲಿಸಂಗಿಲ್ಲ, ಅವ್ವನ ಕಲಿಸ್ತಾ, ನಾವ ಕಲಿಸ್ತೀವಿ, ನೀವ ಕಲಿಸ್ತಾರಿವ. ಮಕ್ಕಳಿಗೆ ಮಾತು ಬರೋಕ್ಕಿಂತ ಮುಂಚೆ ನೀವು ಅಷ್ಟು ಚಂದ ಅವ್ವ ಅಪ್ಪ ದೇವರ ಹೆಸರ ಹಿಂಗೆ ಅವ್ರಿಗೆ ಹಾಕಿ ಪದ್ಧತಿ ಸೇರಿ ಮಾತಾಡಕ್ಕೆ ಕಲಿಸ್ಬೇಕ್ರಿವ. ನೀವು ಅಂತಿರ್ಬೇಕು, ನಾವೆಲ್ಲ ಹಂಗೆ ಕಲಿಸಿರ್ತೀವಲ್ಲ ಸ್ವಾಮಿ, ನೀ ಏನು ಹೇಳಬೇಡ, ಅವು ದೊಡ್ಡ ಆದ್ಮೇಲೆ ಹಂಗಾಕ ಅವು ನಾವರ ಏನು ಮಾಡೋನು? ನಾವೇನು ನಮ್ಮ ಮಕ್ಕಳಿಗೆ ಏನು ಕೆಟ್ಟ ಆಗಲಿ ಅಂತ ಕಲಿಸ್ತೀವ? ನಾವು ಚಲೋನ ಕಲಿಸಿರ್ತೀವಿ ಖರೆ, ಅವು ಯಾಕೋ ಏನೋ ನಾವೆಲ್ಲ ಗಣಪತಿ ಮಾಡಕ್ಕೆ ಹೋಗಿ ಅವು ಮಂಗೇನ ಆಗಾಗತ್ತೆ. ಅವು ನಾವೇನು ಮಾಡೋನು ಸ್ವಾಮಿ? ನಮ್ಮ ಮಕ್ಕಳಿಗೆ ಚಲೋ ಆಗಲಿ ಅಂತ ನಾವು ಬಯಸಾಕತ್ತ ಇದೀವಿ ಅಂತ ನಾವೆಲ್ಲ ಅಂತೀವ್ರಿವ. ಆದರೂ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ಬೇಕು. ನಾವು ಚಂದ ಮಾತಾಡಕ್ಕೆ ಕಲ್ಕೋಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ, ವಚನದಲ್ಲಿ ನಾಮಾಮೃತ ತುಂಬಿ
ವಚನದೊಳಗ ನಾಮಾಮೃತ ತುಂಬ್ರಿ. ನಾವೇನು ತುಂಬಾಕತ್ತೀವ್ರಿ ಅವ? ನಾಮಾಮೃತ, ಅಮೃತ. ನಾವು ಚಾನ ತುಂಬವ್ರಿ ಎದ್ದು ಕೂಡಲೇ. ಇನ್ನ ಮೂತಿ ತಕೋತೀವೋ ಇಲ್ಲೋ ಗೊತ್ತಿಲ್ಲ. ಜಳಕ ಹೆಣ್ಮಕ್ಳು ಹಂಗಲ್ರಿ ಅವ. ಮತ್ತು ನಾವು ನಿಮಗೆ ಒಟ್ಟು ಅನ್ನಂಗಿಲ್ಲ. ಇಲ್ಲಿ ನಮ್ಮ ಕಂಪ್ನಿ ಐತ್ಲ, ನಾವು ಅವರು ಎಲ್ಲ ಒಂದೇ. ನಮ್ಮ ಕಂಪ್ನಿ ಐತ್ಲ, ಎದ್ದು ಕೂಡಲೇ ಜಳಕ ಮಾಡಲಿ ಬಿಡ್ಲಿ ಅವರು ಚಾ ಅನಿವಾರ್ಯ ಅವ್ರಿಗೆಲ್ಲ ರೀ. ನೀವು ಹಂಗಿಲ್ಲ ನೋಡ್ರಿ. ಪ್ರತಿಯೊಂದು ಊರೊಳಗೆ ಹೋಗ್ರಿ, ಪ್ರತಿಯೊಂದು ನಾಡಿನೊಳಗೆ ಹೋಗ್ರಿ, ಪ್ರತಿಯೊಂದು ಮನೆಯೊಳಗೆ ಕೇಳ್ರಿ, ಒಬ್ಬ ಹೆಣ್ಣು ಮಗಳು ಮುಂಜಾನೆ ಎದ್ದು ಕೂಡಲೇ ಸ್ನಾನ ಮಾಡ್ಲಾರ್ದ ಎಂದೂ ಬಾಯಾಗ ನೀರು ಹಾಕಂಗಿಲ್ಲ ತಾಯಿ. ಪ್ರತಿಯೊಂದು ಮನೆಯಾಗಿದೆ. ಮತ್ತೆ ಯಾರು ಸ್ನಾನ ಮಾಡ್ಲಾರ್ದ ನೀವು ಬಾಯಿಯೊಳಗೆ ನೀರು ಹಾಕಂಗಿಲ್ಲ, ಎಲ್ಲ ಹೆಣ್ಮಕ್ಳು. ಅಟ್ಟಲ್ದ್ರೆ ಹೆಣ್ಣು ಹುಡುಗರಿಗೂ ನೀವು ಕಲಿಸ್ತೀರಿ, ಹೆಣ್ಣು ಹುಡುಗರು ನಿಮ್ಮದು ಕಲಿತಾವ. ಆದ್ರೆ ನಮ್ಮ ಗಂಡು ಹುಡುಗರು ನಮ್ಮ ಇಲ್ಲೇ ಗದ್ದಿಡ್ದೆ ನೋಡ್ರಿ. ಒಟ್ಟು ಎದ್ದು ಕೂಡಲೇ ಅವರು ನಾಷ್ಟ ಮಾಡ್ತಾರ, ಒಂದಿಟ್ಟಿಟ್ಟು ಚಾನು ಕುಡಿತಾರ, ಚಂಜಕ್ಕೆ ಮಾಡಿದ್ರೆ ಹಂಗೆ ಇರ್ತದೆ ರೀ ನಮ್ಮ ಪರಿಸ್ಥಿತಿ. ಜಳಕ ಮತ್ತು ದಿವಸ ಜಳಕಾರ ಮಾಡ್ತಾರೆ. ಒಂದೊಂದು ಊರಾಗ ನಮ್ಮ ಮೊನ್ನೆ ಒಂದು ಊರಿಗೆ ಹೋದಾಗ ಹೊರಗಡೆ ವಾಕಿಂಗ್ ಕತ್ ಹೋಗಿನ್ರೆ ಭೇಟಿ ಆದರು. ಶರಣ್ರಿ ಹಿರಿಯರ ಅಂದೀವು. ಶರಣ್ರಿ ಅಪ್ಪಾರ ಅಂದ್ರೆ ಅವರು. ಜಳಕ ಆಗೈತೇನ್ರಿ ಅಂದ ಕೂಡಲೇ ಮುಂಜಾನೆ ಎದ್ದು ಕೂಡಲೇ ಹೊಂಟಿನಿ ವಾಕ್ಯಂಕ. ಜಳಕ ಆತನ್ರಿ ಅಂತ ನಾ ಕೇಳಿದ ಕೂಡಲೇ ಇವತ್ತೇನು ಸ್ವಾಮಾರ ಜಳಕ ಮಾಡಕಂದವ ಅಂದ್ರೆ ಸ್ವಾಮಾರ್ಕೊಮ್ಮೆ ಜಳಕ ಮಾಡುವ ಮಂದಿ ಅದಾರ.